ಅಂದರೆ ಎಲ್ಲರೂ ಕೂಡ ಬೆಂಗಳೂರಿನ ಕಡೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಯಿತು. ಡಿ ಕೆ ಶಿವಕುಮಾರ್ ಅವರು ಫ್ಲೈಟ್ ಹತ್ತುತ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ಆಲ್ಮೋಸ್ಟ್ ಬೆಳಗಾವಿ ಟು ಬೆಂಗಳೂರು ನನ್ನ ಪ್ರಕಾರ 1-1.25 ಗಂಟೆ ಜರ್ನಿ ಅಷ್ಟೇ. ಅರೌಂಡ್ 8:30-9 ಗಂಟೆ ಅಷ್ಟೊತ್ತಿಗೆ ಅವರೆಲ್ಲರೂ ಬೆಂಗಳೂರಿಗೆ ಬಂದುಬಿಡ್ತಾರೆ. ಜೊತೆಗೆ ಕೌಟುಂಬಿಕವಾಗಿ ಅವರು ಬೀಗರು ಕೂಡ ಆಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಬಂದ ನಂತರವೇ ಎಲ್ಲ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ ಇಲ್ಲಿ ಅಂತಿಮ ದರ್ಶನಕ್ಕೆ ನಾಳೆ ಮಧ್ಯಾಹ್ನ ತನಕ ಅವರ ಮನೆ ಮುಂದೆನೇ ವ್ಯವಸ್ಥೆಯನ್ನು ಮಾಡಿದ್ರೆ ಸಾರ್ವಜನಿಕರು, VIP ಗಳು, VVIPಗಳು ಎಲ್ಲರೂ ಬಂದು ಹೋಗೋದಕ್ಕೆ ಅದು ರೆಸಿಡೆನ್ಷಿಯಲ್ ಏರಿಯಾ, ಅಲ್ಲಿ ಬೇರೆಯವ್ರಿಗೆಲ್ರಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತಾರಾ, ಯಾವುದಾದ್ರೂ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಅದೆಲ್ಲವೂ ಕೂಡ ತೀರ್ಮಾನಗಳಾಗಬೇಕು. ಸದ್ಯಕ್ಕಂತೂ ಈಗ ಎಸ್ ಎಂ ಕೃಷ್ಣ ಅವರ ಸದಾಶಿವನಗರದ ನಿವಾಸದ ಮುಂಭಾಗದಲ್ಲಿ ಪೆಂಡಾಲೆಲ್ಲ ಹಾಕ್ತಾ ಇದ್ದಾರೆ. ಅಲ್ಲೇ ಸದ್ಯಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಬಟ್ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರೆಲ್ಲ ಬಂದ ನಂತರ ಒಂದು ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನಾಳೆ ಮಧ್ಯಾಹ್ನ ತನಕ ಇಡಕ್ಕಾಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಬೆಂಗಳೂರಿಗೆ DCM ಡಿ ಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಬೆಳಗಾವಿಯಿಂದ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್. ಅಲ್ಲಿ ಅಧಿವೇಶನ ನಡೀತಾ ಇತ್ತು, ಅಧಿವೇಶನ ಮೊಟಕಾಗುತ್ತೆ. ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿಗೆ ಡಿ ಕೆ ಶಿವಕುಮಾರ್ ಅವರು ಆಗಮಿಸ್ತಾರೆ. 1 ಅವರ್ ಜರ್ನಿ ನನ್ನ ಪ್ರಕಾರ. ಐ ಥಿಂಕ್ ಅವರ ಜೊತೆಯಲ್ಲೇ ಬಹುತೇಕ ಮಂತ್ರಿಗಳು ಎಲ್ಲರೂ ಕೂಡ ಆಗಮಿಸ್ತಕ್ಕಂಥ ಸಾಧ್ಯತೆ, ಮುಖ್ಯಮಂತ್ರಿಗಳು ಕೂಡ ಬರಬೇಕಾಗುತ್ತೆ. ಸೊ ಬೆಳಗಾವಿಯಿಂದ ಸದ್ಯಕ್ಕಂತೂ ಈಗ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಕಡೆಗೆ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಕೂಡ ಅವರು ಆಗಮಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರು ಬಂದು ನೇರವಾಗಿ ಸದಾಶಿವನಗರದ ನಿವಾಸಕ್ಕೆ ಅವರು ತೆರಳುತ್ತಾರೆ. ಅವರ ಪುತ್ರಿ ಕೂಡ ಅಲ್ಲೇ ಇದ್ದಾರೆ, ಎಸ್ ಎಂ ಕೃಷ್ಣ ಅವರ ಮೊಮ್ಮಗನ ಪತ್ನಿ ಅವರು. ಸೊ ಹಾಗಾಗಿ ಅವರು ಕೂಡ ಅಲ್ಲೇ ಇದ್ದಾರೆ. ಎಲ್ಲರೂ ಬಂದು ಅದಾದ ನಂತರ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ. ಸೋಮನಹಳ್ಳಿಯ ಅಂದರೆ ಮಂಡ್ಯದಿಂದ ಆಯ್ಕೆಯಾದ ಮೊದಲ ಮುಖ್ಯಮಂತ್ರಿ ಅಂತಕ್ಕಂಥ ಹೆಗ್ಗಳಿಕೆ ಎಸ್ ಎಂ ಕೃಷ್ಣರವರದ್ದಾಗಿತ್ತು. ಸೋಮನಹಳ್ಳಿಯ ಸರ್ಕಾರಿ ಶಾಲೆಯಲ್ಲೇ ಅವರು ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲ ಮುಗಿಸಿದರು. ಅದಾದ ನಂತರ ಅವರು ಪ್ರೌಢಶಾಲೆ ಸಂದರ್ಭದಲ್ಲಿ ಮೈಸೂರಿಗೆ ಹೋಗ್ತಾರೆ. ಮೈಸೂರಿನ ಮಹಾಜನ ಪ್ರೌಢಶಾಲೆಯಲ್ಲಿ ಅವರು ಪ್ರೌಢಶಾಲೆ ವ್ಯಾಸಂಗ ಆಗುತ್ತೆ. ಹಾಗೆಯೇ ಮಹಾರಾಜ ಕಾಲೇಜಿನಲ್ಲಿ BA ಪದವಿಯನ್ನು ಪಡಿತಾರೆ. ಬೆಂಗಳೂರು ಲಾ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡಿತಾರೆ. 1958ರಲ್ಲಿ ಅವರು ಉನ್ನತ ಶಿಕ್ಷಣಕ್ಕೋಸ್ಕರ ಅಮೆರಿಕಾಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಟೆಕ್ಸಾಸ್ನ ಮೆಥಡಿಸ್ಟ್ ವಿವಿಯಲ್ಲಿ MCL ಪದವಿಯನ್ನು ಪಡ್ಕೋತಾರೆ. ಮಾಸ್ಟರ್ ಆಫ್ ಕಂಪ್ಯಾರಿಟಿವ್ ಲಾ. ಬಹಳ ಬುದ್ಧಿವಂತರು, ವಿದ್ಯಾವಂತರು, ಸಾಕಷ್ಟು ಉನ್ನತ ಶಿಕ್ಷಣವನ್ನು ಅವರು ಪಡೆದಿದ್ದರು. ಹಾಗಾಗಿ ಅಂಥ ಒಬ್ಬ ನಾಯಕನನ್ನು ಕಳ್ಕೊಂಡು ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ತುಂಬ ದುಃಖದಲ್ಲಿದೆ ಅಂತ ನಾನು ಅದು ಹೇಳಬೇಕು. ನನ್ನ ಮಟ್ಟಿಗೆ ಹೇಳಬೇಕು ಅಂದರೆ, ನಾನು MLA ಆಗಿಂತ ಮೊದಲೇ ಅದರ ಹಿಂದೆ 2008ರಿಂದ 5 ವರ್ಷದಲ್ಲಿ ನಾನು ಅವ್ರ ಮನೆಗೆ ಹೋಗಿ ಅವ್ರನ್ನ ಸದಾಶಿವನಗರದಲ್ಲಿ ಅವ್ರನ್ನ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದಾಗ, ಇಲ್ಲಪ್ಪ ನಿಮ್ಮ ಸ್ವಾಮೀಜಿಯವರು ಬೇರೆಯವ್ರಿಗೆ ಹೇಳ್ತಾರೆ, ತದನಂತರ ನಿಮಗೆ ಕೊಡ್ತೀನಿ ಅಂತೇಳಿ ಮತ್ತೆ ಬಂದಾಗ ನನಗೆ ಅನುಕೂಲ ಮಾಡಿ ಟಿಕೆಟ್ನ ಕೊಡುವಲ್ಲಿ ನನಗೂ ಸಹಾಯ ಮಾಡಿದರು. ನಾವೊಬ್ಬ ಅವರು ಮಾತನಾಡ್ತಾ ಇದ್ದರು. ಇವರೆಲ್ಲ ಎಸ್ ಎಂ ಕೃಷ್ಣ ಅವರನ್ನು ಅವರ ಮುಂದೆ, ಅವರ ಕಣ್ಮುಂದೆ ಬೆಳೆದಂತಹ ನಾಯಕರು. ಸೊ ಹಾಗಾಗಿ ಅವರನ್ನು ನೆನಪಿಸ್ಕೊತಾ ಇದ್ದರು. BL ಶಂಕರ್ ಅವರು ಪಬ್ಲಿಕ್ TV ಜೊತೆ ಮಾತನಾಡ್ತಾ ತುಂಬ ಅಂದರೆ ಹೇಗೆ ಕಂಪ್ಯಾರಿಟಿವ್ಲಿ ಆಗಿನ ರಾಜಕಾರಣ ಮತ್ತು ಈಗಿನ ರಾಜಕಾರಣ, ಆಗಿನ ರಾಜಕಾರಣಿಗಳು ಈಗಿನ ರಾಜಕಾರಣಿಗಳು ಅಂತ ಕಂಪೇರ್ ಮಾಡ್ತಾ ಇದ್ರು. ಹೇಗೆ ಅಂತ ಅಂದ್ಬಿಟ್ಟು ಎಸ್ ಎಂ ಕೃಷ್ಣ ಅವರು ಅತ್ಯಂತ ವಿಶಿಷ್ಟ ಸ್ಥಾನದಲ್ಲಿ ಹೇಗೆ ನಿಲ್ತಾರೆ, ಯಾಕೆ ಎಸ್ ಎಂ ಕೃಷ್ಣ ಅವರನ್ನು ಅಷ್ಟು ಮೌಲ್ಯಯುತ ರಾಜಕಾರಣಿ ಅಂತ ಕರೀತಾರೆ. ನಿಮಗೆ ನೆನಪಿರ್ಬೋದು, UPA 2 ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ನಲ್ಲಿದ್ದರು ಮತ್ತು ಅವ್ರ ಮನೆಯಲ್ಲಿದ್ದರು. ಮನೆಯಲ್ಲಿದ್ದಂತಹ ಎಸ್ ಎಂ ಕೃಷ್ಣ ಅವರನ್ನು ನೇರವಾಗಿ ದಿಲ್ಲಿಗೆ ಕರೆಸ್ಕೊಂಡು ಅವ್ರನ್ನ ವಿದೇಶಾಂಗ ಸಚಿವರನ್ನಾಗಿ ಮಾಡ್ತಾರೆ. ಅವರಿನ್ನೂ ಅವ್ರ MP ಎಲೆಕ್ಷನ್ಗೂ ನಿಂತಿರಲಿಲ್ಲ ಅವರು. ಆಮೇಲೆ ಅವರು ರಾಜ್ಯಸಭಾ ಮೆಂಬರ್ ಆದರು, ಅದು ಬೇರೆ ವಿಚಾರ. ಸೋನಿಯಾ ಗಾಂಧಿಯವರು ಇವರ ಮೌಲ್ಯವನ್ನು ಅರ್ಥ ಮಾಡಿಕೊಂಡು, ಇವರ ತಾಕತ್ತನ್ನು ಅರ್ಥ ಮಾಡಿಕೊಂಡು ಅತ್ಯಂತ ದೊಡ್ಡ ಪೋಸ್ಟನ್ನು ಕೊಡ್ತಾರೆ. ಅದು ವಿದೇಶಾಂಗ ಇಲಾಖೆಯ ಸಚಿವರನ್ನಾಗಿ ಮಾಡ್ತಾರೆ ಎಸ್ ಎಂ ಕೃಷ್ಣ ಅವರನ್ನು.